100 ಕ್ವಿಂಟಲ್ ಹಸಿ ಅಡಿಕೆವರೆಗೂ ಬರುತ್ತೆ ನಿಮಗೆ. ಹೆಚ್ಚು ಕಮ್ಮಿ ಇವಾಗೆಲ್ಲ ಬಂದು 40ರಿಂದ 50 ಕೆಜಿ 60 ಕೆಜಿ ಇರುತ್ತೆ. ಏನಕ್ಕೆ ಅಂದರೆ ಜನ ಕೆಮಿಕಲ್ ಯೂಸ್ ಮಾಡ್ತಾ ಇರ್ತಾರೆ, ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರಲ್ಲ. ಈಗ 20 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಒಂದು ಅರೆಕಾನಟ್ಟಿಗೆ ಒಂದು ಗೊಬ್ಬರಗಳು ಕೊಡ್ತಾ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಕೆಮಿಕಲ್ ಅಂದರೆ ಏನು ಗೊತ್ತು, ಪೆಟ್ರೋಲ್. ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿ ಯೂಸ್ ಮಾಡ್ತಾ ಇದ್ವಿ, ಈಗ ಪೆಟ್ರೋಲಿಂದ ವೇಸ್ಟ್ ಬರೋ ಪ್ರಾಡಕ್ಟ್ಗಳನ್ನ ನಿಮಗೆ ಒಂದು ಯೂರಿಯಾ ಇರ್ಬೋದು, ಯೂರಿಯಾ NPK ಅವೆಲ್ಲ ಬಂದು ನಿಮಗೆ ವಿದೇಶದಿಂದ ಬಂದು ಇಲ್ಲಿ ಒಂದು ಬರುತ್ತಾರೆ. ನಿಮಗೆ ಗಿಡಗಳಿಗೆ ಏನು ಬೇಕು ಅದನ್ನ ಒಂದು ಸಪೋರ್ಟಿಗೆ ಕೊಟ್ಟಿರ್ತಾರೆ. ಮತ್ತೆ ಒಂದು ಆರ್ಗ್ಯಾನಿಕ್, ತುಂಬಾ ಜನ ಭೂಮಿ ಫಲವತ್ತತೆ ಬೇಕಂದ್ರೆ ಆರ್ಗ್ಯಾನಿಕಲ್ ಬೆಳಿಬಹುದು. ಸಾವಿರಾರು ವರ್ಷದಿಂದ ನಮ್ಮ ದೇಶದಿಂದ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಬರ್ತಾ ಇರೋದು. ಕೆಮಿಕಲ್ ಸ್ವತಂತ್ರ ಬಂದಾದ್ಮೇಲೆ ಇತ್ತೀಚೆಗೆ ಬಂದಿರೋದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಒಂದು ಕೆಮಿಕಲ್ ಗೊಬ್ಬರ ಮಾಡಿದ್ರೆ. ಯಾಕೆ ಇತ್ತೀಚಿನ ಜನ ಬಂದು ಒಂದು ಸಿಟಿ ಬೀಳ್ತಾರಿಂದ ಹಸು ಸಾಕಾರಿಲ್ಲ, ಕುರಿ ಸಾಕಾರಿಲ್ಲ, ಮೇಕೆ ಸಾಕಾರಿಲ್ಲ, ಯಾರು ಸಾಕಾರಿಲ್ಲ. ಆ ಥರ ಒಂದು ಆರ್ಗ್ಯಾನಿಕ್, ಅದೇ ಒಂದು ಸಂಪೂರ್ಣ ಆಹಾರ, ಯಾವುದೊಂದು ಅಕ್ಷಯ ಸಮೃದ್ಧಿ ಒಂದು ಸಂಪೂರ್ಣ ಆಹಾರ ಮಾಡಿದರೆ 16 ಪೋಷಕಾಂಶಗಳಿರುತ್ತೆ ನಿಮಗೆ. ಈಗ 16 ಪೋಷಕಾಂಶಗಳಿಗೆ 1 ವರ್ಷದ ಗಿಡ ಆದರೆ 1 kg, 2 ವರ್ಷದ ಗಿಡ ಆದರೆ 2 kg, 3 ವರ್ಷದ ಗಿಡ ಆದರೆ 3 kg, 4 ವರ್ಷದ ಗಿಡ ಆದರೆ 4 kg ಕೊಡಬೇಕಾಗುತ್ತೆ. 4 ವರ್ಷದ ಎಬೋ 4 kg ಗಿಡದ ಬುಡದಿಂದ 1 ಅಡಿ ದೂರಕ್ಕೆ ಒಂದು ರೌಂಡ್ ಎಷ್ಟೇ ಮಾಡ್ಕೊಂಡು ಒಂದು 4 kg ಕೊಟ್ಟು ಮಣ್ಣು ಮುಚ್ಚಬೇಕಾಗುತ್ತೆ. ಮಣ್ಣು ಮುಚ್ಚಿದ ತಕ್ಷಣ ನಿಮಗೆ ಒಂದು ಒಳ್ಳೆ ಒಂದು ಅತ್ಯುತ್ತಮವಾದ ಒಂದು ಫಸಲು ಬರುತ್ತೆ. ಒಂದು 100 ಕ್ವಿಂಟಲ್ ಹಸಿ ಅಡಿಕೆವರೆಗೂ ಬರುತ್ತೆ. ಈಗ ನೋಡ್ಬೋದು, ಪ್ರತಿಯೊಂದು ಬೆಸ್ಟ್ ಒಂದು ರೈತರ ಚಾಯ್ಸ್ ಅಂದ್ರೆ ಅಕ್ಷಯ ಸಮೃದ್ಧಿ ಅಂತ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿನ್ಸ್ 2007 ಇಂದ ಇದೆ.